ನಮಸ್ಕಾರ ಕರ್ನಾಟಕ. ಗಿಲ್ಲಿಯ ಪ್ರಶ್ನೆಗೆ ತತ್ತರಿಸಿದ ಅಶ್ವಿನಿ ಗೌಡ ಪದೇ ಪದೇ ಗಿಲ್ಲಿಯ ಬಗ್ಗೆ ಕೇಳಿದ್ದಕ್ಕೆ ಗರಂ ಆದರು ಅಶ್ವಿನಿ ಗೌಡ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ತಮಿಳುನಾಡಿನ ರಾಜಕೀಯ ಚಿತ್ರಣ ಒಂದು ಸ್ವಲ್ಪ ಹೊರಗೆ ಬರಾಕತ್ತೈತಿ. ಅಲ್ಲಿ ಏನಪ್ಪ ಅಂತಂದ್ರೆ ಗಿಲ್ಲಿ ಎನ್ನುವಂತಹ ಶಬ್ದ ತಮಿಳುನಾಡಿಗೂ ಮತ್ತು ಇಲ್ಲಿಗೂ ಒಂದು ಸ್ವಲ್ಪ ಲಿಂಕ್ ಅದ. ಏನು ಲಿಂಕ್ ಅದಪ್ಪ ಅಂದರೆ ಇವತ್ತು TVK ಪಕ್ಷದಿಂದ ಗೆದ್ದಿರುವಂತಹ ದಳಪತಿ ವಿಜಯ್ ಅವರು ಆ ಗಿಲ್ಲಿ ಎನ್ನುವಂತಹ ಸಿನಿಮಾದ ಮುಖಾಂತರ ಭಾಳಷ್ಟು ಪ್ರಚಂಡವಾದಂತಹ ಒಂದು ಹೆಸರನ್ನು ಮಾಡಿಕೊಂಡಿದ್ರು. ಸೊ ಹಂಗೆ ಆ ಗಿಲ್ಲಿಗೂ ಈ ಗಿಲ್ಲಿಗೂ ಒಂದಷ್ಟು ಡಿಫ್ರೆನ್ಸ್ ಅದ. ಈ ವರ್ಷ ಏನೋ ಗಿಲ್ಲಿ ಅನ್ನೋ ಹೆಸರಿಗೇನೋ ಫುಲ್ಲು ಬ್ರ್ಯಾಂಡ್ ಅಂಬಾಸಿಡರ್ ಆದಂಗೆ ಆಗಿಬಿಟ್ಟದ. ಅದು ಆ ಹೆಸರಿಗೆ ಒಂದು ಬ್ರ್ಯಾಂಡ್ ಬರಾಕತ್ತಿಬಿಟ್ಟೈತೆ. ಅದು ಯಾವ ವಿಚಾರಕ್ಕೆ ಬರಾಕತ್ತಿತ್ತು, ಹೆಂಗೆ ಬರಾಕತ್ತಿತ್ತೋ ಗೊತ್ತಿಲ್ಲ. ಬಟ್ ಆ ಗಿಲ್ಲಿ ಅನ್ನೋ ಹೆಸರು ಮಾತ್ರ ಫುಲ್ಲು ಬ್ರ್ಯಾಂಡ್ ಅದ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈಗ ಅವರು ಕೂಡ ಸರ್ಕಾರವನ್ನು ರಚನೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡ್ಬೇಕು ಅಂತೇಳಿ ಜಾತಿ ಆಧಾರತೆ ಇರಲಾರ್ದಂಗೆ ಇವತ್ತೇನರ ರಾಜಕೀಯ ಮಾಡಿ ಅಧಿಕಾರಕ್ಕೆ ಬಂದಾರಪ್ಪ ಅಂದ್ರೆ ಏಕೈಕ ಪಕ್ಷ ಅದು TVK ಮತ್ತು CM ಆಗ್ತಿರುವಂಥದ್ದು ಅದು ವಿಜಯ್ ಅವರು ಮಾತ್ರ. ಇಳಿದು ಬೆಲ್ಲ ಇವು ಜಾತಿ ಬಾಲ್ ಹಿಡ್ಕೊಂಡ ಕೋತಿ ಥರ ಅಡ್ಡಾಡಿಕೆ ರಾಜಕೀಯ ಮಾಡಿ ದೊಡ್ಡ ಮನುಷ್ಯರು ಅಥವಾ ಆಮೇಲೆ ನುಗ್ಗಿ ಬಳಸ್ತಾರೆ ಎಲ್ಲರನ್ನ ಅಷ್ಟೇ. ಇವರೆಲ್ಲ ಬರೀ ನಮ್ಮ ಕರ್ನಾಟಕ ಅಂತೂ ಯಾವತ್ತೂ ಉದ್ಧಾರ ಆಗಲ್ಲ ಬಿಡು. ಇವು ಈ ರಾಜಕೀಯ ವಿಷಯ ಬಿಟ್ಟು ಬಿಡಮ್ಮ. ಈ ಗಿಲ್ಲಿ ನಟನ ಬಗ್ಗೆ ತಿಳ್ಕೊಳಕ್ಕೋ ಏನಪ್ಪ ಅಂದರೆ ಗಿಲ್ಲಿ ನಟ ಇವತ್ತಿನವರೆಗೂ ಕೂಡ ಎಷ್ಟು ಬಿಜಿದಾನ ಅಂತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತದ. ಮೊನ್ನೆ KD ಸಿನಿಮಾ ರಿಲೀಸ್ ಆಗಿದೆ. ಯಾರ್ದು? ಧ್ರುವ ಸರ್ಜಾ ಮತ್ತು ಪ್ರೇಮ್ಸ್. ಅದ್ಭುತವಾದಂಥ ಗಾಯನ ಮಾಡಿದಂಥ ವ್ಯಕ್ತಿ, ಅದ್ಭುತವಾಗಿರುವಂಥ ಕಥೆಗಳನ್ನು ಹುಡುಕ್ತಿರ್ತಾರೆ. ಬಟ್ ಇವಾಗ ಏನು ಗೊತ್ತಿಲ್ಲ, ಕಥೆಯೊಳಗೆ ದೊಡ್ಡ ಫೈಟಿಂಗ್ ಇಟ್ಬಿಡ್ತಾನೆ. ಒಂದೊಂದು ಫೈಟಿಂಗ್ 15 ನಿಮಿಷ ಇಟ್ಟಾಗ 5 ಫೈಟಿಂಗ್ ಇಟ್ಟರೆ ಏನು ಮಾಡಿ ತೊಗೊಂಡು 30 ನಿಮಿಷ 42 ತಾಸು ಬರೀ ಸಿನಿಮಾ ಬರೀ ಫೈಟಿಂಗ್ನಾಗ ಆಯ್ತು. ಬನ್ನಿ ಏನು ಗೆಣಸು ನೋಡಮ್ಮ ಏನು ನಾವು ಅದ್ರಾಗ ಒಂದು 5 ಸಾಂಗ್ ಇಟ್ಬಿಡ್ತಾರೆ. 4 ಸಾಂಗ್ ಹಿಡ್ಕೊ 4 ನಿಮಿಷಕ್ಕೆ ಒಂದು 20 ನಿಮಿಷ ಆಗಿ ಹೋಗಿ ಮತ್ತೆ ನೀನು 2 ತಾಸು 20 ನಿಮಿಷ ಬರೀ ಇದಾಗೋತ್ತಲ್ಲ. ಮತ್ತಿನ್ನೇನು ನೋಡಮ್ಮ. ಆದರೆ ಇತ್ತೀಚೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾರೆ. ಅಂದರೆ KD ಒಂದು ಸ್ವಲ್ಪ ಚೆನ್ನಾಗೈತೆ ಅಂತ ನಮ್ಮ ಭಾಗದೊಳಗೆ ಬಂದಿಲ್ಲ. ಸೊ ನೋಡ್ಬೇಕಂತಂದ್ರೆ ಅದು ಇರಲಿ. ಅವರು ಒಂದು ಸಿನಿಮಾ ಮಾಡ್ಯಾರ. ಆ ಸಿನಿಮಾಕ್ಕೆ KD ಸಿನಿಮಾವನ್ನು ನೋಡ್ಲಿಕ್ಕೆ ಗಿಲ್ಲಿ ಹೋಗ್ಯಾನ. ಅಲ್ಲಿ ಕೂಡ ಪ್ರೇಮ್ ಸರ್ನ ಭೇಟಿ ಹಾಕನ, ತರುಣ್ ಸರ್ನ ಭೇಟಿ ಹಾಕನ, ಶರಣ್ ಸರ್ನ ಭೇಟಿ ಹಾಕನ. ಅದು ಒಂದು ಅವರಿಬ್ಬರಿಗೆ ಇರ್ತಕ್ಕಂಥ ಒಳ್ಳೆ ಬಾಂಧವ್ಯ. ಯಾಕಪ್ಪ ಅಂದ್ರೆ ರಕ್ಷಿತಾ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಆಗಿರ್ಬೋದು, ಇದು ಯಾವುದಪ್ಪ ಕಾಮಿಡಿ ಕಿಲಾಡಿಗಳಲ್ಲಿ ಕೂಡ ರಕ್ಷಿತಾ ಅವರು ಒಂದು ಸ್ವಲ್ಪ ಜಡ್ಜಸ್ ಆಗಿರೋದ್ರಿಂದ ಬಾಂಧವ್ಯ ಚೆನ್ನಾಗೈತೆ. ಸೊ ಹಂಗಾಗಿ ಅವರಿಬ್ಬರು ಆ ಸಿನಿಮಾ ನೋಡೋಕೆ ಹೋಗಿದ್ದ. ಒಳ್ಳೆ ರೀತಿ ಆರೈಸನ. ಅಲ್ಲೂ ಕೂಡ ಜನ ಕಂಡು ಬಿಡ್ತಾರೆ ಅಂತೇಳಿ ಮಗಕ್ಕೆ ಬಟ್ಟೆ ಕಟ್ಕೊಂಡು ಹೋಗಿದ್ದ. ಅಷ್ಟು ಕ್ರೇಜ್ ಅದ. ಇವತ್ತು ಎಲ್ಲೂ ಹೋದ್ರೂ ಕೂಡ ಜನಸಾಗರ ಯಾವುದೇ ಒಬ್ಬ ಸ್ಟಾರ್ ನಟನಿಗಿರ್ತಕ್ಕಂಥ ವ್ಯಾಲ್ಯೂವನ್ನು ಗಿಲ್ಲಿ ಉಳಿಸ್ಕೊಂಡು ಹೊಂಟಾನ. ಆ ರೇಂಜ್ಗೆ ಆತನಿಗೆ ಸ್ಟಾರ್ ಅದ. ಆದ್ರೆ ಆ ಸ್ಟಾರ್ನ ನೋಡಿ ಉರ್ಕೊಳ್ಳೋರು ವಾರ್ ಮಾಡ್ಕೊಂತ ಉರ್ಕೊಳ್ಳೋರು ಇನ್ನೂ ಭಾಳ ಅದಾರ. ಅವ್ರಿಗೆ ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಸಮಾಧಾನ ಆಗಿಲ್ಲ. ಅದು ಏಕೈಕ ವ್ಯಕ್ತಿ. ಯಾರ್ಯಾರು ಉರ್ಕೊಳಕತ್ತಾರ ಗೊತ್ತಿಲ್ಲ, ದೂರದಿಂದ ಉರ್ಕೊಳಕತ್ತಾರೆ. ನೇರವಾಗಿ ಉರ್ಕೊಳಕತ್ತಿರೋದಂತ ನಮ್ಮ ದೊಡ್ಡವ ಅಶ್ವಿನಿ ಮೇಡಮ್ ಅಥವಾ ಅಶ್ವಿನಿ ಗೌಡ. ಇವ್ರು ಏನು ಮಾಡಾಕತ್ತಾರೋ ಗೊತ್ತಿಲ್ಲ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಯಾರ. ಅಲ್ಲಿ ವಿಲನ್ ಬಗ್ಗೆ ಮಾತಾಡಕತ್ತಾರೆ. ಎಲ್ಲರೂ ಗಿಲ್ಲಿಗೆ ಜೈ 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 ಅನ್ನಕತ್ತಾರ. ಈ ಗಿಲ್ಲಿಗೆ ಜೈ ಅಂತಾರಲ್ಲ, ಏನರ ಒಂದು ಕೌಂಟ್ರ್ ಕೊಡ್ಬೇಕಂತೇಳಿ ಮುಖದೊಳಗೆ ಅಷ್ಟೇ ನಗು ಐತೆ. ಮನಸ್ಸಿನೊಳಗೆ ಎಲ್ಲ ಕಡೆ ಉರಿಯಾಕೈತಿ. ಆದ್ರೆ ಮುಖದೊಳಗೆ ಅಷ್ಟೇ ಸ್ವಲ್ಪ ನಗು ಐತಿ. ಏನಪ್ಪ ಅಂದ್ರೆ ಸುಮ್ಮ ಕಾಂಟ್ರವರ್ಸಿ ಮಾಡ್ಕೋಬಾರ್ದಂತೆ ಅಲ್ಲೊಂದು ಡೈಲಾಗ್ ಹೊಡಿತಾರೆ. ಏನು ಡೈಲಾಗಪ್ಪ ಅಂತಂದ್ರೆ, ಯಾವುದೇ ಒಂದು ಸಿನಿಮಾದಲ್ಲಿ ಹೀರೋ ಆಗ್ಬೇಕಾದ್ರೆ ಅವ ಹೀರೋ ಯಾರಿಗೆ ಹೊಡೆದು ಹೀರೋ ಆಗ್ತಾನ? ವಿಲನ್ನಿಗೆ ಹೊಡೆದೇ ಹೀರೋ ಆಗ್ತಾನ. ಅಂದರೆ ವಿಲನ್ ಇದ್ರೆ ತಾನೇ ಅವನು ಹೀರೋ ಆಗಕ್ಕೆ ಸಾಧ್ಯ. ನಾನು ಆ ವಿಲನ್, ಯಾವುದೇ ಹೀರೋ ಯಾರು ಹೀರೋ ಆದರೂ ಕೂಡ ಅದಕ್ಕೆ ನಾನೇ ವಿಲನ್ ಅಂತೇಳಿ ಒಂದು ಕೌಂಟರ್ ಕೊಡ್ತಾರೆ. ಅಂದ್ರೆ ನೀವು ವಿಲನ್ ಅಂತೂ ಒಪ್ಕೊಂಡ್ಬಿಟ್ಟಾಳ. ನೀ ವಿಲನ್ನ ನಮ್ಗೆಲ್ರಿಗೂ ಗೊತ್ತದ. ಇವತ್ತು ನೀನು ನಗು ಮುಖ ಇಟ್ಟುಕೊಂಡು ಚಂದುಳ್ಳ ಸೀರೆ ಉಟ್ಕೊಂಡು 4 ಮಂದಿ ಮುಂದೆ ಚಲೋ ಮಾತಾಡಿದೆಪ್ಪ ಅಂತ ನಾವೇನು ಒಪ್ಪಕ್ಕೆ ತಯಾರಿಲ್ಲ. ಇವತ್ತು ಯಾಕಪ್ಪ 5 ನಿಮಿಷ ಇರಾಕಿದಿ, ಯಾಕೆ ಸುಮ್ಮನೆ ಕಿರಿಕಿರಿ ಮಾಡ್ಕೊಳ್ಳೋ ಅಂತ ಚೆಂದಾಗಿ ಮಾತಾಡಿರ್ಬೋದು ನೀ, ಅದು ಬೇರೆ ಪ್ರಶ್ನೆ. ಬಟ್ ಇವಾಗ ಏನಾರ ವಿಚಾರ ನಡೆದೈತಪ್ಪ ಅಂತಂತಂದ್ರೆ ಆ ಗಿಲ್ಲಿ ಬಗ್ಗೆ ಇರ್ತಕ್ಕಂಥದ್ದು ಮನಸ್ಸಲ್ಲಿ ಇನ್ನೂ ನಿಮಗೆ ಶಾಶ್ವತವಾಗಿ ಮನಸ್ಪೂರ್ವಕ ಒಪ್ಕೊಳ್ಳೋಕೆ ತಯಾರಿಲ್ಲ ನೀವು ಗಿಲ್ಲಿ ಗೆದ್ದಿದ್ದನ್ನು. ಸೊ ನೀವಾಗ ಗೆಲ್ಲಬೇಕಿತ್ತಂತಕ್ಕಂಥ ವಿಚಾರ ನಿಮ್ಮ ತಲೆಯೊಳಗದ. ಯಾವುದೇ ಬಿಗ್ ಬಾಸ್ ನಟರ ಜೊತೆಗೆ ಕಾಣಿಸವಲ್ಲಿ, ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ಕಾಣಿಸವಲ್ಲಿ ನಿಂದ ನಿನಗೆ ಒಟ್ಟ. ಆದ ನಂತರ ಇನ್ನೊಂದು ವಿಡಿಯೋ ಸಿಕ್ಕದ. ಈ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಅಂಗಡಿ ಮತ್ತು ಅದು ಏಸು ಓಪನಿಂಗ್ ಮಾಡ್ತಾನೋ ಗೊತ್ತಿಲ್ಲ, ರೊಕ್ಕರ ನಮಗೆ ಕೊಡ್ರೋ ಮರ, ಬದುಕಾಗ ಭಾಳ ಕಷ್ಟ ಆಗಿ ಹೋಗ್ಯದವ್ ನಾವು. ಸೊ ನೀವು ಬರೀ ಬಂಗಾರದ ಅಂಗಡಿ ಮಾಡಾಕತ್ತೀರಿ. ಬಂಗಾರ ನೋಡ್ರಿ ಗಗನಕ್ಕೇರೈತಿ ರೇಟು. 1,60,000, 1,70,000 ಒಂದು ತೊಲಿಗೆ ಆಗ್ಯದ. ನಮಗೆ ತಗೊಳ್ಳಾರ್ದಷ್ಟು ಬಂಗಾರ ಅಂದ್ರೆ ದೂರ ಇದ್ದು ಬಿಡಂಗೆ ಆಗ್ಬಿಟ್ಟತ್ತೆ. ಅಷ್ಟರ ಮಟ್ಟಿಗೆ ರೊಕ್ಕದ ನಡೆದೈತೆ. ಆದರೆ ಆತ ನೋಡಿದ್ರೆ ಮನೆ ಓಪ್ಲಿಂಗ್ ಮಾಡಾಕತ್ತಾನ ಶೋರೂಮ್ಗಳು. ಆ ಶೋರೂಮಿಗೆ ಮತ್ತೆ ಗಿಲ್ಲಿ ನಟ ಅಥವಾ ಹಲವಾರು ಸ್ಪರ್ಧಿಗಳು ಹೋಗಿರ್ತಾರೆ. ಅಲ್ಲಿ ಮತ್ತು ಅಶ್ವಿನಿ ಮೇಡಮ್ ಅವ್ರು ಸಿಗ್ತಾರೆ. ಅವನ ನ್ಯೂಸ್ ಕೇಳೋರು ಏನಂದ್ರೆ ಇವ್ರು ಬೆಂಕಿ ಹಚ್ಚೋದಾಗದು. ಇವ್ರು ಮೊದಲಾರು ಉರಿ ಹಾಕೈತಿ. ಹೋಗಿ ಮತ್ತೆ ಗಿಲ್ಲಿ ಬಗ್ಗೆ ಅಲ್ಲೇನೇ ಪ್ರಶ್ನೆ ಮಾಡ್ತಾನೆ. ಮತ್ತೆ ಅಲ್ಲೇನು ಪ್ರಶ್ನೆ ಮಾಡ್ತಾನೆ, ಮೇಡಮ್ ಅವರ
ಈ ಗಿಲ್ಲಿ ಬಂದಾಗ 2 ಕಿಲೋಮೀಟರ್ ದೂರದಷ್ಟು ಜನ ನಿಂತಿದ್ರು, ಗಿಲ್ಲಿ ಹೋದ ತಕ್ಷಣ ಎಲ್ಲ ಖಾಲಿ ನೀವು ಇದ್ದಾಗಿಲ್ಲಲ್ಲ ಹೆಂಗ ಅಂತಾನೆ. ಇದಕ್ಕೆ ಏನು ಹೇಳ್ತೀರಿ ಅಂತ ಈ ಪ್ರಶ್ನೆ ಫಸ್ಟ್ನಿಗೇನು ಚಲೋ ಪ್ರಶ್ನೆ ಕೇಳ್ತಾನೆ. ಮೇಡಮ್ ಅವ್ರ ಎಷ್ಟು ವರ್ಷ ಆಯಿತು, ಭಾಳ ಚೆನ್ನಾಗಿ ನಡೆದೈತಿ, ಚೆನ್ನಾಗಿ ಹಂಗಾಯ್ತು ಹಿಂಗಾಯ್ತು ಟಿಂಗ್ ಟಿಸ್ಕ್ ಅಂತೇಳಿ 100 ಪ್ರಶ್ನೆ ಕೇಳ್ತಾನೆ. ಆಮೇಲೆ ಬರ್ಬರ್ತಾ ಸೈಡ್ ದಾರಿಗೆ ತೊಗೊಂಬರ್ತಾನೆ. ಅವ ಗಿಲ್ಲಿ ಬಗ್ಗೆ ಕೇಳ್ಕೊತ ಬರ್ತಾನೆ. ಏನರ ಉತ್ತರ ಕೊಡ್ತಾಳೆ ಅಂತ ಅಂದ್ಕೊಂಡ ಏನು ಹೇಳಿ ಆ ಸ್ಪೀಚ್ಲೆಸ್. ಆ ನಗು ಮುಖದಲ್ಲಿ ಕಾಣಿಸ್ತದೆ ನಮಗೆ ಎಷ್ಟು ಒಳಗಡೆ ಎಷ್ಟು ಕುದಿಯಕತ್ತೈತಿ, ಎಷ್ಟು ರೋಷ ಅದ, ಎಷ್ಟು ಸಿಟ್ಟದ, ಎಷ್ಟು ಕೋಪ ಅದ. ಅವನಿಗಿಂತ ಇವ್ನು ಕೇಳಕತ್ತಾನಲ್ಲ, ಇವನೇನಾರ ಎದಿಗೆ ಒದ್ದು ಬಿಡೋಮನ ಅಷ್ಟು ಸಿಟ್ಟು ಬಂದ್ಬಿಟ್ಟದ. ಪಾಪ ಹೆಣ್ಮಾಳ ಯಾರಿಗೆ ದೊಡ್ಡವ್ಗ ಅಶ್ವಿನಿ ಗೌಡಗೆ ಅಷ್ಟು ಸಿಟ್ಟು ಬಂದ್ಬಿಟ್ಟದ. ಇವ ಪ್ರಶ್ನೆ ಮಾಡೋದು ಬಿಡವಲ್ಲ. ಹಂಗಾಗಿ ಆಕೆ ಪ್ರಶ್ನೆಗೆ ಯಾವ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಿತ್ತು, ಸೈಲೆಂಟಾಗಿ ಉತ್ತರ ಕೊಟ್ಟಲು. ಯಾವ ಪ್ರಶ್ನೆಗೆ ಉತ್ತರ ಕೊಡಬಾರ್ದನ್ನೋ ಗೊತ್ತಿತ್ತು. ಹಂಗಾಗಿ ಅಲ್ಲಿ ಏನು ಹೇಳೋಣ ಆ ಹೇಳುವಂತಹ ಶೈಲಿಯಲ್ಲೇ ಕಂಡುಹಿಡಿಬೋದು. ಇನ್ನೂ ಕೂಡ ಇವ್ರು ಗಿಲ್ಲಿಯನ್ನು ಮನಸ್ಪೂರ್ವಕ ಒಪ್ಕೊಳ್ಳೋದೂ ಇಲ್ಲ. ಯಾಕಪ್ಪ ನಾವು ಅಷ್ಟು ದೊಡ್ಡ ಸ್ಟಾರ್ ಆಗಿಬಿಟ್ಟನ. ಇವು ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಗಿಲ್ಲಿ ಅಭಿಮಾನಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂದ್ರೆ ಇವತ್ತು ಬೆಳೆಯುವಂಥ ವ್ಯಕ್ತಿಗೆ ಇರೋದೇ ಇವೆಲ್ಲ ಕಿರಿಕಿರಿ ಭಾಳ ಇದ್ದಿದ್ದು ಎಲ್ಲರಿಗೂ ಇರ್ತಾವೆ. ನಾವು ಬರೇ ಸುಮ್ಮನೆ ಏನು ಊರಾಗ ಅಡ್ಡಾಡ್ತೀವಿ, 120 ಕಿರಿಕಿರಿ ಇರ್ತಾವೆ. ಅವ ಹಂಗನ್ನ, ಇವ್ನು ಹಿಂಗನ್ನ, ಅವ್ನು ಹಂಗೆ ಮಾತಾಡ್ತಾನೆ, ಇವ್ನು ಹಿಂಗೆ ಮಾತಾಡ್ತಾನೆ, ಅವ್ನು ಹಂಗೆ ಬೆಳೆಯಕತ್ತೀನಿ. ಇನ್ನು ಅವನು ದೊಡ್ಡ ಸ್ಟಾರ್ ಅದನ್ನು ಕರ್ನಾಟಕದಕ್ಕೆ ತುಂಬ ಬೇಕಾಗ್ಯಾನಂದ ಬಳಿಕ ಸ್ಟಾರ್ ವಾರ ಇರೋದೇ, ಕಿರಿಕಿರಿಗಳು ಬರೋದೇ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಗಿಲ್ಲಿ ಅಷ್ಟೇ. ಅವ ಎಲ್ಲಿದ್ದರೂ ಚಲೋ ಇರಬೇಕು, ಬೆಳಿಬೇಕು, ಕರ್ನಾಟಕ ತುಂಬ ಹೆಸರು ಮಾಡಬೇಕು. ಅವ ಆಸೆ ಕನಸುಗಳೆಲ್ಲ ದೊಡ್ಡ ಸ್ಟಾರ್ ಆಗಬೇಕು. ಆ ದೊಡ್ಡ ಸ್ಟಾರ್ ಆಗಿದೆ. ಇವತ್ತೇನು ದೊಡ್ಡ ಮಟ್ಟಿಗೆ ಜನಸಂಖ್ಯೆ ಏನು ಬೆಳವಣಿಗೆ ಆಗ್ಯದ, ಆ ಜನಸಂಖ್ಯೆ ಬೆಳವಣಿಗೆ ಯಾವತ್ತಿಗೂ ಆತನಿಂದ ಇರಲಿ ಅಂತಕ್ಕಂಥದ್ದಷ್ಟೇ ನಮ್ಮ ವಿಚಾರ. ಈ ಅಶ್ವಿನಿ ಗೌಡ ಅವ್ರ ವಿರೋಧ ಮಾಡಲಿ, ಜಾನ್ವಿ ಅವರ ವಿರೋಧ ಮಾಡಲಿ, ಈ ಮತ್ತೆ ಯಾರ್ಯಾರು ಅದಾರಲ್ಲ ಎಲ್ಲರೂ ವಿರೋಧ ಮಾಡಲಿ, ತಲೆನೇ ಕೆಡಿಸ್ಕೊಳ್ಳೋ ವಿರೋಧಗಳು ಇರೋದೇ. ಚಿಕ್ಕ ಸಣ್ಣ ಹುಡುಗರಿಗಿನ ವಿರೋಧಿಗಳು ಇರ್ತಾವೆ. ಒಂದು ಬಳಿಕ ಅವ್ನು ದೊಡ್ಡವ್ರಿಗೆ ಇರೋಂಗಿಲ್ಲ, ಇರ್ತಾವಲ್ಲ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾಡ್ರಿ. ಅದ್ರ ಬಗ್ಗೆ ಚಿಂತನೆ ಬೇಡ ಅಂತ ಹೇಳ್ತಾ ಗಿಲ್ಲಿಗೆ ಶುಭವಾಗಲಿ. ಯಾರು ಅಶ್ವಿನ್ ಕೂಡ ಏನಂದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾಡ್ರಿ. ಇವು ಮತ್ತೆ ಅದನ್ನು ತೋರ್ಸೋಕೆ ಹೋಗ್ಬಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಮುಗಿಸೋಕೆ ಧನ್ಯವಾದಗಳು.